ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಆಲೂ ಬಾಜಿ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ಇದು ಆಲೂಗಡ್ಡೆ ಬಾಜಿ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ರಿ ಇವಾಗ ಯಾಕೆ ಲೇಟ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿ ನಾನು ಒಂದು 3 ಆಲೂಗಡ್ಡಿನ ತೊಗೊಂಡಿನಿ ರೀ. 3 ಆಲೂಗಡ್ಡಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದ್ರ ಮಧ್ಯೆ ಕಟ್ ಮಾಡಿ ನಾನು 3 ವಿಸಲ್ನ ಹೊಡೆಸ್ಕೊಳಕತ್ತೀನಿ ರೀ. ನಾವು ಆಲೂಗಡ್ಡಿನ ಕುದಿಸ್ಕೋಬೇಕಾದಾಗ ನೀವು ಈ ರೀತಿ 2 ಭಾಗ ಮಾಡಿ ಕುದಿಸ್ಕೊಳ್ರಿ, ಬೇಗ ಬೆಂದತ್ತ. ನೀವು ಹಂಗೆ ಎಡೆವ ಹಾಕಿಬಿಟ್ರೆ ಒಳಗಡೆ ಸರಿಯಾಗಿ ಬೆಂದಿರೋಂಗಿಲ್ಲ. ಸೊ ಹಾಗಾಗಿ ಇವಾಗ ಅದು ಆಲೂಗಡ್ಡೆ ಕುದ್ದೈತ್ರಿ, ಅದನ್ನು ನಾನು ಸೆಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಗ್ಗರಣೆಗೆ 1-2 ಸ್ಪೂನಷ್ಟು ನಾನು ಎಣ್ಣೆನ ಹಾಕಾಕತ್ತೀನಿ ರೀ. ಎಣ್ಣೆ ಹಾಕಿ ಸಾಸಿವೆ 1 ಚಮಚದಷ್ಟು ನಾನು ಸಾಸಿವೆ ಹಾಕಿ ಅದು ಚಟಪಟ ಸಿಡಿತಿದ್ದಂಗೆ ನಾನು 1 ಚಮಚದಷ್ಟು ಉದ್ದಿನಬೇಳೆನ ಹಾಕಾಕತ್ತೀನಿ ರೀ. ಉದ್ದಿನಬೇಳೆ ಆಲೂಗಡ್ಡೆ ಪಲ್ಯಕ್ಕೆ ಹಾಕೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೂ ಕೂಡ ಒಳ್ಳೆ ಪರಿಮಳ ಬರುತ್ತೆ. ಇಲ್ಲಿ ನಾನು ಒಂದು ಕರಿಬೇವು ಹೆಸರನ್ನ ಹಾಕಾಕತ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಖಾರನ 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ರೀ. ಅದನ್ನು ಕೂಡ ನಾನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೆ. ಇವಾಗ ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಕೂಡ ಇದ್ರಾಗ ಹಾಕಿ ಸ್ವಲ್ಪ ಕೈ ಆಡಿಸಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿನ ಹಾಕಾಕತ್ತೀನಿ ರೀ. ಈರುಳ್ಳಿ ನೀವು ಒಗ್ಗರಣೆ ಹಾಕ್ತಿರಲ್ಲ, ಈರುಳ್ಳಿ ಮತ್ತು ಟೊಮೊಟೊ ಹಾಕಿದಾಗ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿಬಿಟ್ರೆ ಎಣ್ಣೆಯಲ್ಲಿ ಬೇಗ ಬೆಂದತ್ರಿ. ಸೊ ಇವಾಗ ನಾನು ನೋಡಕತ್ತಿರಲ್ಲ, ಈರುಳ್ಳಿ ಎಲ್ಲ ಎಣ್ಣೆಲೆಲ್ಲ ಬೆಂದೈತಿ. ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದಂಥ ಆಲೂಗಡ್ಡಿನ ಹಾಕಾಕತ್ತೀನಿ ರೀ. ಹಾಕಿ ನಾವು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ, ಅಂದರೆ ಖಾರ ಉಪ್ಪು ಎಲ್ಲದಕ್ಕೂ ಹತ್ತತ್ತೆ. ಸೊ ಇಲ್ಲಿ ನಾನು ಏನು ಮಾಡಾಕತ್ತೀನಿ ಅಂತಂದರೆ ನಾನು ಇದಕ್ಕೆ ನೀರನ್ನು ಹಾಕಿಲ್ರಿ. ನೀರು ಹಾಕದೇನೆ ಆಲೂಗಡ್ಡೆ ಪಲ್ಯನ ಮಾಡಿ ತೋರ್ಸಾಕತ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ದೋಸೆ, ಪೂರಿ ಹಾಗೆ ಚಪಾತಿಯೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಆಲೂಗಡ್ಡೆ ಪಲ್ಯನ ಒಂದ್ಸಲ ನೀವು ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಬೇಗ ಮಾಡ್ಕೋಬೋದು. ಇಲ್ಲಿ ನಾನು ಕಸ್ತೂರಿ ಮೆಂತ್ಯನ ಹಾಕಾಕತ್ತೀನಿ ರೀ. 1 ಚಮಚದಷ್ಟು ನಾನು ಕಸ್ತೂರಿ ಮೆಂತ್ಯ ಹಾಕಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಂತ. ಆಲೂಗಡ್ಡೆ ಪಲ್ಯಕ್ಕೆ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೆ ಒಳ್ಳೆ ಪರಿಮಳ ಕೂಡ ಬರುತ್ತೆ. ಇವಾಗ ಲಾಸ್ಟ್ ನಾನು ಕೊತ್ತಂಬರಿನ ಹಾಕಾಕತ್ತೀನಿ ರೀ. ಈ ಕೊತ್ತಂಬರಿ ಹಾಕಿದ್ವಿ ಅಂತಂದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ರೀ. ಇದನ್ನು ನಾವು ಕೊತ್ತಂಬರಿ ಹಾಕಿದಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ರೆಡಿ ಆಯ್ತು ರೀ. ಈಗ ಈ ಆಲೂಗಡ್ಡೆ ಪಲ್ಯ ದೋಸೆ, ಪೂರಿ ಹಾಗೆ ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ಕ್ವಿಕ್ಕಾಗಿ ಈಸಿಯಾಗಿ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡೋದಂತ ನಿಮ್ಗೆ ತೋರಿಸ್ಕೊಟ್ಟಿನಿ ರೀ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ. ನಮಸ್ಕಾರ ರೀ.